ಬೆಲೆ ನಿಗದಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ದಿನ ಸಿಎಂ ಸಿದ್ದರಾಮಯ್ಯ ಒಂದು ಸುದ್ದಿಗೋಷ್ಠಿಯಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟರು. ಆಗ್ಲೂ ಕೂಡ ಕೇಂದ್ರ ಸರ್ಕಾರದ ಕಡೆಗೇನೆ ಬೊಟ್ಟು ಮಾಡಿ ತೋರಿಸಿದ್ರು. FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅಂತ. ಇವತ್ತು ಕೂಡ ಸಭೆಯಲ್ಲಿ ಕೇಂದ್ರ ಸರ್ಕಾರನೇ ಸಮಸ್ಯೆ ಹುಟ್ಟಾಕಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. FRP ದರ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ 2025 ಮೇ ತಿಂಗಳಲ್ಲಿ FRPಯನ್ನ ನಿಗದಿಪಡಿಸಿದೆ. ಈ FRPಯಲ್ಲಿ ಸಾಗಾಟ ಮತ್ತೆ ಕಟಾವು ವೆಚ್ಚವನ್ನ ಕೂಡ ಸೇರಿಸಿದೆ. ಒಟ್ಟಿಗೆ ಹಾಕ್ಬಿಟ್ಟಿದೆ FRPಯಲ್ಲಿ. ಸಕ್ಕರೆಯ MSP ಹೆಚ್ಚಳ ಮಾಡುವಂತೆನೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದೀವಿ. ಈ ಹಿಂದೆನೇ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದ್ದೀವಿ. ಇದೀಗ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು ಕೇಂದ್ರ ಸರ್ಕಾರದಿಂದ, ಸಮಸ್ಯೆನ ಹುಟ್ಟಾಕಿರೋದು ಕೇಂದ್ರ ಸರ್ಕಾರ ಅಂತ ಸಿಎಂ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ಹೇಳ್ತಾ ಇದ್ದಾರೆ. FRP ದರಕ್ಕೆ ಪೂರಕವಾಗಿ MSP ದರ ಏರಿಸಿಲ್ಲ. 2019ರಿಂದ ಕೇಂದ್ರ MSPಯನ್ನ ಏರಿಸೇ ಇಲ್ಲ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಒತ್ತಾಯಿಸಬೇಕು. ಕಾರ್ಖಾನೆ ಮಾಲೀಕರು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸ್ತಾ ಇದ್ದಾರೆ. ಕೇಂದ್ರ FRP ದರಕ್ಕೆ ಪೂರಕವಾಗಿ MSP ದರವನ್ನ ಏರಿಸಿಲ್ಲ. ಇನ್ನು ಕಾರ್ಖಾನೆ ಮಾಲೀಕರ ಒತ್ತಾಯಕ್ಕೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೆಯೇ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಸಿಎಂ. ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ MSPಯನ್ನ ಹೆಚ್ಚಳ ಮಾಡಿಲ್ಲ. ರಾಜ್ಯ ಪ್ರತಿನಿಧಿಸುವ ಕೇಂದ್ರ ಮಂತ್ರಿಗಳಿಗೂ ಕೂಡ ಸಹಕರಿಸಲಿಲ್ಲ. ಪ್ರಧಾನಿ ಜೊತೆ ಮಾತನಾಡ್ತಾ ಇಲ್ಲ. ಏನ್ ಮಾಡೋದು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾರ್ಖಾನೆ ಮಾಲೀಕರ ಒತ್ತಾಯಕ್ಕೆ ಇದು ಸಿಎಂ ಪ್ರತಿಕ್ರಿಯೆ. ಹಿಂದೆಯೇ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದೀನಿ. ಇಲ್ಲಿವರೆಗೂ ಕೂಡ ಕೇಂದ್ರ MSPಯನ್ನ ಹೆಚ್ಚಳ ಮಾಡಿಲ್ಲ. ಆಮೇಲೆ ಸ್ಟೇಟ್ ರೆಪ್ರೆಸೆಂಟೇಟಿವ್ ಮಿನಿಸ್ಟರ್ಸ್ ಅವರಿಂದನೂ ಕೂಡ ಏನಾಗ್ತಾ ಇಲ್ಲ. ಏನ್ ಮಾಡೋಣ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಹಳ ಸುದೀರ್ಘವಾದಂತ ಚರ್ಚೆನೇ ಆಗ್ತಾ ಇದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಸಮಸ್ಯೆಗಳೇ ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸಿಎಂ ಅದಕ್ಕೆ ಉತ್ತರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇಲ್ಲೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕಡೆಗೇನೆ ತಿರುಗ್ತಾ ಇರೋದನ್ನು ನಾವು ಗಮನಿಸಬಹುದು. MSP ಹೆಚ್ಚಳ ಮಾಡದೇ ಇರೋದು ದೊಡ್ಡ ಸಮಸ್ಯೆಯಾಗಿದೆ. ಎಥನಾಲ್ ಬೆಲೆ ಹೆಚ್ಚಳವಾಗಿಲ್ಲ. ಇವೆಲ್ಲವೂ ಕೂಡ ಸಮಸ್ಯೆಯಾಗಿ ಕಾಣ್ತಾ ಇದೆ ಸಭೆಯಲ್ಲಿ. ಸಕ್ಕರೆ ಕಾರ್ಖಾನೆ ಮಾಲೀಕರು ತಮಗಾಗ್ತಾ ಇರುವಂತಹ ಪ್ರಾಬ್ಲಮ್ಸ್ಗಳನ್ನ ಹೇಳ್ತಾ ಇದ್ದಾರೆ. ಯಾಕೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕಾಗ್ತಾ ಇಲ್ಲ, ಅವರ ಬೇಡಿಕೆಯನ್ನ ಪೂರೈಸೋದಕ್ಕಾಗ್ತಾ ಇಲ್ಲ, ಅವರು ಹೇಳಿದಷ್ಟು ಕೊಡೋದಕ್ಕಾಗ್ತಾ ಇಲ್ಲ ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂತ. ಆಚೆ ಅನುದಾನನೂ ಇಲ್ಲ, MSPನೂ ಹೆಚ್ಚಳವಾಗ್ತಾ ಇಲ್ಲ. ಎಥನಾಲ್ ಬೆಲೆ ನೋಡಿದ್ರೆ ಅದೊಂದು ರೀತಿಯಾದಂಥ ಸಮಸ್ಯೆ. ಉಪ ಉತ್ಪನ್ನಗಳ ಮೇಲಾದ್ರೂ ಕನ್ಸಿಡರ್ ಮಾಡಿ ಬೆಲೆ ಹೆಚ್ಚಳ ಮಾಡೋಣ ಅಂತ ಹೇಳಿದ್ರೆ ಅದೂ ಕೂಡ ಆಗ್ತಾ ಇಲ್ಲ. ಈ ರೀತಿಯಾದಂಥ ಸಮಸ್ಯೆಗಳು ಸಭೆಯಲ್ಲಿ ಚರ್ಚೆಗೆ ಬರ್ತಾ ಇದೆ.